ನಿಮ್ಮ ಮನೆ ಮಗ ಅರುಣ್ ಮಾಡುವ ವಂದನೆಗಳು. ಬನ್ನಿ ಫ್ರೆಂಡ್ಸ್, ಇವತ್ತು ರಾಗಿ ಶುದ್ಧೀಕರಣ ಹೇಗೆ ಮಾಡ್ತದೆ ಅಂತ ತೋರಿಸ್ತೀನಿ ನಿಮಗೆ. ಫುಲ್ ವಿಡಿಯೋ ಇದೆ, ಫುಲ್ ಲಾಸ್ಟ್ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೇಗೆ ತೆನೆನ ಮಿಷಿನ್ ಕೊಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬೀಳ್ತಿದೆ. ಒಂದು ಕಡ್ಡಿ ಕಸ ಮಣ್ಣು ಏನೂ ಇಲ್ಲ, ಫುಲ್ ನೀಟಾಗಿದೆ. ಒಂದೇ ಒಂದು ಎಷ್ಟು ಇಲ್ಲ ನೋಡಿ. ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೆ ರಾಗಿ ಮಿಲ್ಗೆ ಹಾಕ್ಸೋಕ್ಕೆ ಬಂದಿದ್ದೀವಿ. ಅದಕ್ಕೆ ಎಲ್ಲ ಇವತ್ತು ಮನೇಲ ರಾಗಿನ ಲಾಟ್ ಹಾಕೊಂಡಿದ್ದು, ಅದು ನಾನು ನಮ್ಮಪ್ಪ ನಮ್ಮಮ್ಮ ಎಲ್ಲ ತುಂಬ್ತಾ ಇದ್ದೀವಿ. ಇವತ್ತು ಎಲ್ಲ ಮುಗಿಸೋಣ ಅಂತ. ಬನ್ನಿ ಫ್ರೆಂಡ್ಸ್, ಮುಂದೆ ತೋರಿಸ್ತೀನಿ. ಇಲ್ಲೂ ಸ್ವಲ್ಪ ಇದೆ. ರಾಗಿ ಹೆಂಗೆ ಮಿಲ್ಗೆ ಕೊಡ್ತೀವಿ ಮಿಷಿನ್ಗೆ ಅಂತ ತೋರಿಸ್ತೀನಿ ಮುಂದೆ. ಬನ್ನಿ ತೋರಿಸ್ತೀನಿ ಮಿಷಿನ್ ಹೆಂಗೆ ಕೊಡ್ತೀನಿ ಅಂತ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಫೈನಲಿ ಒಂದು ತಕ್ಕೆಲ್ಲ ಲಾಟ್ ಹಾಕ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್. ಅಲ್ಲೆಲ್ಲ ಲಾಟ್ ಹಾಕ್ಕೊಂಡು ಅದನ್ನ ನಾವು ಎತ್ತಿ ಕೊಡ್ತಾಯಿದ್ದೀವಿ. ಅಲ್ಲಿ ಮಿಷಿನ್ಗೆ ಹಾಕ್ತಿದ್ದಾವೆ. ಪಕ್ಕದಲ್ಲೇ ವೇಸ್ಟೇಜ್ ಎಲ್ಲ ಬೀಳ್ತಿದೆ. ಈ ಕಡೆಗೆ ಆ ಚೀಲ ಇಟ್ಕೊತಿದ್ದಾವೆ ನೋಡಿ, ಅಲ್ಲಿ ರಾಗಿ ಶುದ್ಧೀಕರಣ ಆಗಿ ಅಲ್ಲಿ ಬರ್ತಿದೆ. ಇಷ್ಟು ಕಷ್ಟಪಡ್ಬೇಕು ನೋಡಿ ಫ್ರೆಂಡ್ಸ್. ರೈತ ರಾಗಿ ಬೆಳೆಯೋಕ್ಕೆ ಅಷ್ಟು ಸುಲಭ ಅಲ್ಲ. ರಾಗಿ ಬೆಳೆಯೋದೊಂದು ಮಳೆ ಬಿಸಿಲು ಏನೂ ಇಲ್ಲದೆ ವ್ಯವಸಾಯ ಮಾಡಿ ಎಷ್ಟು ಕಷ್ಟಪಡ್ಬೇಕಲ್ವ ರೈತ. ಎಷ್ಟೇ ಕಷ್ಟಪಟ್ಟರೂ ಅವನಿಗೆ ನಮ್ಮ ಸರ್ಕಾರ ಅಂತೂ ಬೆಂಬಲ ಬೆಲೆ ಅಂತೂ ಏನೂ ಘೋಷಿಸಲ್ಲ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳುವುದೇನೆಂದರೆ, ರೈತ ಬೆಳೆಗೆ ಯಾವುದೇ ಬೆಳೆಯಾಗಲಿ ಒಂದು ಬೆಂಬಲ ಬೆಲೆ ಎಂದು ಘೋಷಿಸಿ. ಆವಾಗ ರೈತನ ಉದ್ಧಾರ ಆಯ್ತಾನೆ. ರಾಗಿನೇ ಒಂದು ಕಡೆ, ವೇಸ್ಟೇಜ್ ಒಂದು ಕಡೆ ಬೀಳ್ತಿದೆ ನೋಡಿ ಫ್ರೆಂಡ್ಸ್. ಇದೆಲ್ಲ ವೇಸ್ಟೇಜು. ಇದು ಮತ್ತೆ ಇನ್ನೊಂದು ಸತಿ ಬಿಟ್ಟರೆ ಇನ್ನೊಂದು ಸ್ವಲ್ಪ ವೇಸ್ಟೇಜ್ ಬರ್ತದೆ. ಇಷ್ಟು ಕಷ್ಟಪಡ್ಬೇಕು ನೋಡಿ ನಮ್ಮ ರೈತ, ಇಷ್ಟು ಬೆಳೆ ಬೆಳೆಯೋಕ್ಕೆ. ನಿಜ ಅಲ್ವಾ ಫ್ರೆಂಡ್ಸ್? ನೋಡಿ ನಮ್ಮ ರೈತ ಎಷ್ಟು ಕಷ್ಟಪಡ್ಬೇಕು ನೋಡಿ. ಬೆಳೆಯೋದ್ರಿಂದ ಹಿಡ್ದು ಕಟಾವಾಗಿ ಮಿಷಿನ್ ಕೊಡೋ ತಕ್ಕನೂ ಎಷ್ಟು ಕಷ್ಟಪಡ್ಬೇಕಲ್ವ. ಎಷ್ಟು ಕಷ್ಟಪಟ್ಟರೆ ಈಗ ಇಷ್ಟು ಖುಷಿ ಆಯ್ತದೆ ರೈತನಿಗೆ. ಈ ಕೈಗೆ ಬೆಳೆ ಬಂದಾಗಲೇ ನಮ್ಮ ರೈತನಿಗೆ ಖುಷಿ ಆಗೋದು ಅಲ್ವಾ ಫ್ರೆಂಡ್ಸ್? ನೋಡಿ, ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಬಾಯ್. ಇನ್ನೂ ಹೆಚ್ಚು ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಯಾವ್ಯಾವ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ನಮ್ಗೆ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚು ವಿಡಿಯೋಗಳನ್ನು ನಿಮಗಾಗಿ ತೋರಿಸ್ತೀನಿ.